ನಮ್ಮ ಜೀವನದಲ್ಲಿ ಯಾರೇ ಎಷ್ಟೇ ಮಾತಾಡಿದ್ರೂ ಕೂಡ ನಾವು ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು. ಏನಕ್ಕೆ ಅಂದರೆ ನಾವು ಎಷ್ಟೇ ಪಾಸಿಟಿವ್ ಆಗಿದ್ರೂ ಅವ್ರ ಮಾತನ್ನ ನಿಲ್ಲಿಸೋದಿಲ್ಲ. ನಾವು ಅವ್ರ ಮಾತನ್ನ ನಿಲ್ಲಿಸೋದಕ್ಕೂ ಆಗೋದಿಲ್ಲ. ಅದಕ್ಕೋಸ್ಕರನೇ ಅವ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ದೆ ನಾವು ಜೀವನನ ಮುಂದುವರ್ಸ್ಕೊಂಡು ಹೋಗಬೇಕು. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆಯಿಂದನೇ ಮಿನಿ ವ್ಲಾಗ್ನ ಶೂಟ್ ಮಾಡ್ಕೊತಾ ಇದ್ದೀನಿ. ಟೆರೇಸ್ ಮೇಲೆ ಹೋಗಿ ಸ್ವಲ್ಪ ವೆದರ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಮೋಡನೂ ಇರಲಿಲ್ಲ, ಸ್ವಲ್ಪ ಬಿಸಿಲೂ ಇರಲಿಲ್ಲ, ಆ ಥರ ವೆದರ್ ಇತ್ತು. ತುಂಬಾ ಚೆನ್ನಾಗಿತ್ತು. ಅಲ್ಲೇ ಸ್ವಲ್ಪ ಪಾಲಕ್ ಸೊಪ್ಪು ಹಾಕ್ಕೊಂಡಿದ್ವಲ್ಲ, ಅದನ್ನು ಸಹ ಫ್ರೆಶ್ ಆಗಿತ್ತಲ್ಲ ಅಂತ ಪಾಲಕ್ ಸೊಪ್ಪನ್ನ ತೊಗೊಂಬಂದು ಪಾಲಕ್ ಪರೋಟನ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಲ್ಲ ಕಲಸಿ ಇಟ್ಕೊಂಡು ಸ್ವಲ್ಪ ನೆನೆಯೋಷ್ಟರಲ್ಲಿ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ಇದು ಕಾಂಬಿನೇಷನಾಗಿ ಚಟ್ನಿ ತುಂಬಾ ಚೆನ್ನಾಗಿ ಬಂದಿತ್ತು. ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಸುಟ್ಕೊಂಡು ಮಾಡ್ಕೊಂಡಿರೋ ಚಟ್ನಿ ಇದು. ಆಮೇಲೆ ಪಾಲಕ್ ಪರೋಟನೂ ಸಹ ರೆಡಿ ಮಾಡಿಕೊಂಡೆ. ಚಟ್ನಿ ರೆಸಿಪಿ ಇರ್ಬೋದು, ಪಾಲಕ್ ಪರೋಟ ರೆಸಿಪಿ ಇರ್ಬೋದು, ನಾನಿವತ್ತು ಫುಲ್ ಆಲ್ರೆಡಿ ವೀಡಿಯೋನ ಅಪ್ಲೋಡ್ ಮಾಡಿ ಹಾಕಿದ್ದೀನಿ. ಹೋಗಿ ಚೆಕ್ಔಟ್ ಮಾಡಿ. ಟೇಕ್ ಕೇರ್, ಬಾಯ್.